ಎಲ್ಲರಿಗೂ ನಮಸ್ಕಾರ. ಶಕ್ತಿ ಇಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ. ಶಕ್ತಿ ಇಲ್ಲದೆ ಯಾವ ಯಂತ್ರವೂ ಕೆಲಸ ಮಾಡಲ್ಲ. ಶಕ್ತಿ ಇಲ್ಲದೆ ಯಾವ ಮನುಷ್ಯರು ಕೆಲಸ ಮಾಡೋಕ್ಕಾಗಲ್ಲ. ಶಕ್ತಿ ಇಲ್ಲದೆ ಯಾವ ಅಂಗವೂ ಕೆಲಸ ಮಾಡೋಕ್ಕಾಗಲ್ಲ. ಕೆಲವು ಮೆಷಿನ್ಗಳಿಗೆ ಅಥವಾ ಯಂತ್ರಗಳಿಗೆ ಆಗಿಂದಾಗ್ಗೆ ರೆಸ್ಟ್ ಕೊಡಬೇಕು, ವಿಶ್ರಾಂತಿ ಕೊಡಬೇಕು, ಓವರ್ಆಲ್ ಮಾಡಬೇಕು. ಇವೆಲ್ಲ ಬೇಕೇ ಬೇಕು. ನಮ್ಮ ದೇಹದಲ್ಲಿರತಕ್ಕಂಥ ಅನೇಕ ಭಾಗಗಳಿಗೂ ಸಹಿತ ಶಕ್ತಿನೂ ಬೇಕು, ರೆಸ್ಟು ಬೇಕು. ಆದರೆ ಒಂದೇ ಒಂದು ಅಂಗ, ಹೃದಯ, ಯಾತಕ್ಕೆ ಸುಸ್ತಾಗೋಲ್ಲ? ಅದು ಯಾತಕ್ಕೋಸ್ಕರ ಅದು ಸುತ್ತಾಗದೆ ಕೆಲಸ ಮಾಡ್ತಾನೆ ಇರುತ್ತೆ ಅನ್ನೋದನ್ನ ಇವತ್ತು ನಾವು ಪರೀಕ್ಷೆ ಮಾಡೋಣ ಬನ್ನಿ. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳಿಗೂ ಕೆಲಸ ಮಾಡಲು ಶಕ್ತಿ ಬೇಕೇ ಬೇಕು. ಅದೇ ರೀತಿ ನಮ್ಮ ಮನೆಗಳಲ್ಲಿ ಹೊರಗಡೆ ಇರತಕ್ಕಂಥ ಎಲ್ಲ ಯಂತ್ರಗಳಿಗೂ ಸಹಿತ ಕೆಲಸ ಮಾಡೋದಕ್ಕೆ ಶಕ್ತಿ, ಎನರ್ಜಿ ಬೇಕಾಗುತ್ತೆ. ಆದರೆ ಒಂದು ಅಂಗ ಮಾತ್ರ ನಿರಂತರವಾಗಿ ಜನನದಿಂದ ಮರಣದವರೆಗೂ ನಿರಂತರವಾಗಿ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಒಂದು ವಂಡರ್ ಆರ್ಗನ್ ಇದೆ. ಆ ವಂಡರ್ ಆರ್ಗನ್ ಯಾವುದು ಅಂದ್ರೆ ನಮ್ಮ ಹೃದಯ. ಈ ಹೃದಯ ಯಾವತ್ತೂ ಸಹಿತ ರೆಸ್ಟ್ ಅನ್ನೋದನ್ನ ಕೇಳೋದಿಲ್ಲ, ರೆಸ್ಟ್ ನಾವು ಕೊಡೋಕ್ಕೂ ಆಗಲ್ಲ. ಎಲ್ಲ ಜೀವಿಗಳಲ್ಲಿ ಒಂದು ಕೋಶದ ಜೀವಿಯಾಗಿರ್ಬೋದು, ಬಹುಕೋಶ ಜೀವಿಯಾಗಿರ್ಬೋದು, ಪ್ರಾಣಿಯಾಗಿರ್ಬೋದು, ಸಸ್ಯವಾಗಿರ್ಬೋದು, ಯಾವುದಿದ್ರೂ ಸಹಿತ ಜೀವಕೋಶಗಳಿಂದ ಇವು ನಿರ್ಮಿತವಾಗಿರುತ್ತೆ. ಜೀವಕೋಶ ಅಂತಕ್ಕಂಥ ಒಂದು ಮೂಲ ಘಟಕ. ಜೀವಕೋಶ ಇಲ್ಲದೆ ಯಾವ ಜೀವಿಯೂ ಇರೋದಕ್ಕಾಗಲ್ಲ. ಅಂದ್ರೆ ಮೇ ಬಿ ವೈರಸ್ ಅಂತಕ್ಕಂಥವು ಕೆಲವು ಇರಬಹುದು. ಆದರೂ ಸಹಿತ ಅವುಗಳಿಗೂ ಒಂದು ವ್ಯವಸ್ಥೆ ಇರುತ್ತೆ. ಈ ಮಾನವನ ದೇಹದಲ್ಲಿ ಸುಮಾರು 30ರಿಂದ 40 ಲಕ್ಷ ಕೋಟಿ, ಇಮ್ಯಾಜಿನ್ ಮಾಡಿ, 30ರಿಂದ 40 ಲಕ್ಷ ಕೋಟಿ ಜೀವಕೋಶಗಳಿವೆ ಅಂತ ಹೇಳ್ತಾರೆ. ಪ್ರತಿಯೊಂದು ಜೀವಕೋಶಕ್ಕೂ ಆಹಾರ ಬೇಕು, ಪ್ರತಿಯೊಂದು ಜೀವಕೋಶಕ್ಕೂ ಶಕ್ತಿ ಬೇಕು. ಎಲ್ಲ ಜೀವಕೋಶಗಳಿಗೂ ಶಕ್ತಿ ಮತ್ತು ಆಹಾರವನ್ನ ನಮ್ಮ ದೇಹ ಒದಗಿಸಲೇಬೇಕು. ಅದನ್ನೆಲ್ಲ ಒದಗಿಸೋದಕ್ಕಿರ್ತಕ್ಕಂಥದ್ದು ಒಂದೇ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಗ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥದ್ದು ಪಂಪ್ ಒಂದು. ಆ ಪಂಪ್ ಎಲ್ಲಾ ಕಡೆಗೂ ರಕ್ತವನ್ನ ಕಳಿಸುತ್ತೆ. ರಕ್ತದ ಜೊತೆಗೆ ಆಹಾರ, ಬೇಕಾದ ವಸ್ತುಗಳು, ಶಕ್ತಿಗೆ ಬೇಕಾದಂತ ವಸ್ತು ಎಲ್ಲವನ್ನೂ ಕಳಿಸ್ಕೊಡುತ್ತೆ. ಅದು ಏನು ಅನ್ನೋದನ್ನ ನೋಡೋಣ ಬನ್ನಿ. ಪ್ರತಿಯೊಂದು ಜೀವಕೋಶದಲ್ಲೂ ಸಹಿತ ನಾನು ಈ ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡಿ. ನಿಮ್ಗೂ ಗೊತ್ತಿರ್ಬೋದು, ಅನೇಕರು ದೊಡ್ಡವರು ಇದ್ದೀರಾ, ನಿಮ್ಗೆಲ್ಲ ಗೊತ್ತಿರುತ್ತೆ. ಜೀವಕೋಶದಲ್ಲಿ ಅನೇಕ ಆರ್ಗ್ಯಾನಲ್ಸ್, ಸಣ್ಣ ಸಣ್ಣ ಭಾಗಗಳಿರುತ್ತೆ. ಈ ಆರ್ಗ್ಯಾನಲ್ಸ್ ನಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ನಾವು ಇವತ್ತು ನೋಡಬೇಕು. ಅದು ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಜೀವಕೋಶದ ವಿದ್ಯುತ್ ಕೇಂದ್ರ ಅಂತ ಹೇಳ್ಬೋದು. ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ? ಮೈಟೋಕಾಂಡ್ರಿಯಾವನ್ನು ಒಂದು ಜೀವಕೋಶದ ಪವರ್ ಹೌಸ್ ಅಂತ ಕರೀತಾರೆ ವಿಜ್ಞಾನಿಗಳು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಇದು ಆಹಾರದಲ್ಲಿರ್ತಕ್ಕಂಥ ಗ್ಲೂಕೋಸ್, ನಾವು ತೆಗೆದುಕೊಳ್ತಕ್ಕಂಥ ಆಹಾರ ಯಾವುದೇ ಆಗಿದ್ರು ಅದರಲ್ಲಿ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ. ಆ ಗ್ಲೂಕೋಸ್ ಅನ್ನ ಒಡೆದು ಗ್ಲೂಕೋಸ್ ನಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ತೆಗೆದು ಅದರಿಂದ ATP ಅಂತಕ್ಕಂಥ ಕೆಲವು ಅಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ATP ಅಂತಕ್ಕಂಥ ಅಣುಗಳಿದೆಯಲ್ಲ, ಅವುಗಳು ವಿದ್ಯುತ್ತನ್ನ ಕೊಡುವ ಹಾಗೆ ನಮ್ಮ ಕೋಶಗಳಿಗೆ ಶಕ್ತಿ ಕೊಡುತ್ತೆ. ಇದು ಮುಂದೆ ಏನು ನೋಡೋಣ ಬನ್ನಿ. ಅಂದ್ರೆ ಇವತ್ತಿಷ್ಟು ತಿಳ್ಕೊಳ್ಳೋಣ. ಎಲ್ಲ ಜೀವಕೋಶಗಳಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ATP ಅಂತಕ್ಕಂಥ ಕಣಗಳು, ಮಾಲಿಕ್ಯೂಲ್ಸ್ ಬೇಕಾಗುತ್ತೆ. ATP ಇಲ್ಲದೆ ಹೋದ್ರೆ ನಮಗೆ ಶಕ್ತಿ ಸಿಗೋದಿಲ್ಲ. ಈಗ ಜನರಲ್ ಆಗಿ ಎಲ್ಲ ಕೋಶಗಳನ್ನ ಹೋಲಿಸ್ಬಿಟ್ಟು ನೋಡೋಣ. ಮೈಟೋಕಾಂಡ್ರಿಯಾದೊಳಗೆ ಸರಳವಾಗಿರ್ತಕ್ಕಂಥ ರಾಸಾಯನಿಕ ಕ್ರಿಯೆ ಏನಾಗುತ್ತೆ, ಶಕ್ತಿ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ತುಂಬಾ ಸುಲಭವಾಗಿ ಹೇಳಬೇಕು ಅಂದ್ರೆ, ಪಕ್ಕದಲ್ಲೂ ಒಂದು ಚಿತ್ರನೂ ಕೊಟ್ಟಿದ್ದೀನಿ ನಾನು. ಗ್ಲೂಕೋಸ್, ಸಕ್ಕರೆ ಮತ್ತು ಆಮ್ಲಜನಕ
ಎರಡೂ ಸೇರಿಕೊಂಡು ರಾಸಾಯನಿಕ ಕ್ರಿಯೆ ಆಗುತ್ತೆ. ಆದಾಗ ATP ಅಂತಕ್ಕಂಥ ಮಾಲಿಕ್ಯೂಲ್ಸ್ ಉತ್ಪತ್ತಿ ಆಗುತ್ತೆ. ಅದರಲ್ಲಿ ಶಕ್ತಿ ಇರುತ್ತೆ. ಜೊತೆಗೆ ನೀರು, ಕಾರ್ಬನ್ ಡೈಆಕ್ಸೈಡ್ ಎರಡೂ ಉತ್ಪತ್ತಿ ಆಗುತ್ತೆ. ಅಂದರೆ ನಾವು ಆಹಾರ ತಿಂತೀವಿ, ಉಸಿರಾಟ ಮಾಡಬೇಕಾದ್ರೆ ಆಮ್ಲಜನಕ ಸಿಗುತ್ತೆ. ಇವೆರಡೂ ಸಹಿತ ಮೈಟೋಕಾಂಡ್ರಿಯಾದ ಒಳಗೆ ಹೋಗುತ್ತೆ. ಆ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ಡೀಟೇಲ್ಸ್ ಅಲ್ಲಿ ಹೇಳೋಕ್ಕಾಗಲ್ಲ. ಅದಿಷ್ಟು ಮಾತ್ರ ಹೇಳ್ಬೋದು. ಮೈಟೋಕಾಂಡ್ರಿಯಾದಲ್ಲಿ ಅನೇಕ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆಗಿ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಒಂದು ಮಾಲಿಕ್ಯೂಲ್ಗಳು ಉತ್ಪತ್ತಿಯಾಗುತ್ತೆ. ಆ ಮಾಲಿಕ್ಯೂಲ್ಗಳಿಂದ ಜೀವಕೋಶಗಳಿಗೆ ಶಕ್ತಿ ಬರುತ್ತೆ. ಅದು ಹೇಗಾಗುತ್ತೆ ಅನ್ನೋದು ಸುಮ್ಮನೆ ಸುಲಭ ಹೇಳಬೇಕು ಅಂದರೆ, ಒಂದು ಗ್ಲೂಕೋಸ್ ಮಾಲಿಕ್ಯೂಲು ನಮಗೆ ಸುಮಾರು 38 ATP ಮಾಲಿಕ್ಯೂಲ್ನ ಕೊಡುತ್ತೆ ಶಕ್ತಿಗೋಸ್ಕರ. ಈ ಎಲ್ಲ ಜೀವಕೋಶಗಳಿಗೂ ಶಕ್ತಿ ಬೇಕು ಅಂತ ಹೇಳಿದ್ವಿ, ಕರೆಕ್ಟ್, ಒಪ್ಕೊಳ್ಳೋಣ. ಆದರೆ ಕೆಲವು ಅಂಗಗಳು ಏನಾಗುತ್ತೆ, ರೆಸ್ಟ್ ತಗೊಳ್ಳಿ. ಈಗ ನಾವು ಕೆಲಸ ಮಾಡಿರ್ತೀವಿ, ಕೆಲಸ ಮಾಡಿ ಕೈಕಾಲು ನೋವಾಗಿರುತ್ತೆ, ರೆಸ್ಟ್ ತಗೊಳ್ತೀವಿ. ಅಂದರೆ ಅಲ್ಲಿರ್ತಕ್ಕಂಥ ಸ್ನಾಯುಗಳಿಗೆ ಮತ್ತೆ ಮಾಂಸಖಂಡಗಳಿಗೆ ಇರ್ತಕ್ಕಂಥ ಎಲ್ಲ ಭಾಗಗಳಿಗೂ ರೆಸ್ಟ್ ಸಿಕ್ತು, ವಿಶ್ರಾಂತಿ ಸಿಕ್ತು. ಆದರೆ ಮಲ್ಕೊಂತೀವಿ, ಮಲ್ಕೊಂಡಾಗ ಏನಾಗುತ್ತೆ, ಮಲ್ಕೊಂಡಾಗ ಸಹಿತ ಎಲ್ಲ ಭಾಗಗಳಿಗೂ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಬ್ರೈನು ನಿರಂತರವಾಗಿ ಕೆಲಸ ಮಾಡ್ತಿದ್ರು ಸಹಿತ ಸ್ವಲ್ಪ ರೆಸ್ಟ್ ಸಿಗುತ್ತೆ ಬ್ರೈನ್ಗೆ. ಆದರೆ ಒಳಗೆ ಕೆಲಸ ಮಾಡ್ತಿರುತ್ತೆ, ನಮಗೆ ಗೊತ್ತಾಗಲ್ಲ. ಆದರೆ ಒಂದು ಅಂಗ ಮಾತ್ರ ಕೆಲಸ ಮಾಡೋದು ನಮಗೆ ಗೊತ್ತಾಗ್ತಾ ಇರುತ್ತೆ, ಅದು ಹೃದಯ. ನಿರಂತರವಾಗಿ ಯಾವುದೇ ಅಡ್ಡಿ ಬಂದರೂ ನಿಲ್ಲ ಹಾಗೆ ಅದು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ. ಆಕ್ಸಿಡೆಂಟ್ ಆಗಿ ಮೈಗೆ ಎಲ್ಲದಕ್ಕೂ ಹೊಡೆತ ಬಿದ್ದು ಸಹಿತ ಆ ಒಂದು ಹೃದಯ ಇದೆಯಲ್ಲ, ಅದು ಪಂಪ್ ಮಾಡ್ತಾನೆ ಇರುತ್ತೆ. ಈಗ ಹೃದಯದ ಜೀವಕೋಶ ಮತ್ತೆ ಬೇರೆ ಜೀವಕೋಶ, ನರದ ಜೀವಕೋಶವನ್ನು ನಾವು ಕಂಪೇರ್ ಮಾಡೋಣ. ಈ ನರದ ಜೀವಕೋಶದ ಒಳಭಾಗದಲ್ಲಿ ಸುಮಾರು ಮೈಟೋಕಾಂಡ್ರಿಯಾಗಳಿರುತ್ತೆ. ಅದೇ ರೀತಿ ಈ ಹೃದಯದ ಕೋಶಗಳಲ್ಲಿ ಮಯೋಕಾರ್ಡಿಯ ಕೋಶಗಳು ಅಂತಾರೆ ಅದನ್ನ, ಆ ಕೋಶಗಳಲ್ಲೂ ಮೈಟೋಕಾಂಡ್ರಿಯಾ ಇರುತ್ತೆ. ಈ ಹೃದಯದ ಕೋಶಗಳಿರ್ತಕ್ಕಂಥ ಕೋಶಗಳಲ್ಲಿ ಮೈಟೋಕಾಂಡ್ರಿಯಾಗಳು ಜಾಸ್ತಿ ಇರುತ್ತೆ. ನರಕೋಶಗಳಿಗಿಂತ ಈ ಕೋಶಗಳಲ್ಲಿ ಮೈಟೋಕಾಂಡ್ರಿಯಾ ಜಾಸ್ತಿ. ಅಂದರೆ ನಮ್ಮ ದೇಹದ ಎಲ್ಲ ಕೋಶಗಳನ್ನು ಕಂಪೇರ್ ಮಾಡಿದರೆ ಈ ನಮ್ಮ ಹೃದಯದ ಕೋಶಗಳಲ್ಲಿ ಮೈಟೋಕಾಂಡ್ರಿಯಾಗಳು ಜಾಸ್ತಿ ಇರುತ್ತೆ. ಮತ್ತು ಕೋಶದ 30-40% ಭಾಗವನ್ನು ಈ ಮೈಟೋಕಾಂಡ್ರಿಯಾಗಳು ಆಕ್ರಮಿಸ್ಕೊಂಡು ಬಿಟ್ಟಿರುತ್ತೆ. ಆದ್ದರಿಂದ ಹೃದಯದಲ್ಲಿ ನಿರಂತರವಾದ ಶಕ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಇದು ಬಹಳ ಮುಖ್ಯವಾಗಿ ನೀವು ತಿಳ್ಕೋಬೇಕು. ಇದು ಪರೀಕ್ಷೆಗೆ ಬರುವಂತ ವಿಷಯ ಅಲ್ಲ, ನಾವು ತಿಳ್ಕೊಳ್ಳುವಂತ ವಿಷಯ. ಬಿಗಿನಿಂಗ್ ನಲ್ಲಿ ನಾನು ಹೃದಯ ಒಂದು ವಂಡರ್ ಆರ್ಗನ್ ಅಂತ ಹೇಳಿದೆ. ಯಾತಕ್ಕೋಸ್ಕರ ಆ ರೀತಿ ಹೇಳಿದೆ? ಕಾರಣ ಇದೆ. ಇದಕ್ಕೆ ಇದರ ತೂಕ 300 ಗ್ರಾಮ್ ಇರುತ್ತೆ. ಸಾಮಾನ್ಯವಾಗಿ ಎಲ್ಲಾ ಮನುಷ್ಯರಲ್ಲೂ 300-350 ಗ್ರಾಮ್ ಇರುತ್ತೆ, ಅಥವಾ 400 ಗ್ರಾಮ್ ಇರ್ಬೋದು. ನಮ್ಮ ದೇಹ 60 ಕಿಲೋಗ್ರಾಮ್ ಇರ್ಬೋದು, 90 ಕಿಲೋಗ್ರಾಮ್ ಇರ್ಬೋದು, 120 ಕಿಲೋಗ್ರಾಮ್ ಇರ್ಬೋದು. ಚಿಕ್ಕ ಮಗು ಆಗಿರ್ಬೋದು ಅಥವಾ ದೊಡ್ಡ ಮನುಷ್ಯರಾಗಿರ್ಬೋದು. ನಮ್ಮ ದೇಶದ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಚಿಕ್ಕ ವ್ಯಕ್ತಿ ಆಗಿರ್ಬೋದು, ಬೆಗ್ಗರ್ ಆಗಿರ್ಬೋದು, ಯಾರೇ ಆಗಿದ್ರು ಸಹಿತ ಅವರ ಹೃದಯದ ತೂಕ 300-350 ಗ್ರಾಮ್ ಆಗಿರುತ್ತೆ. ಬ್ಲ್ಯಾಕ್ ಆರ್ ವೈಟ್, ಎನಿ ಕಲರ್ ಯು ಹ್ಯಾವ್, ದಿ ಹಾರ್ಟ್ ವಿಲ್ ಹ್ಯಾವ್ ಅಬೌಟ್ 300 ಗ್ರಾಮ್ಸ್. ಈ ಒಂದು ಸಣ್ಣ 300 ಗ್ರಾಮ್ ಇರತಕ್ಕಂಥ ಒಂದು ಆರ್ಗನ್ನು ನಮ್ಮ ದೇಹದಲ್ಲಿರ್ತಕ್ಕಂಥ 350-400 ಕೋಟಿ, 30 ಕೋಟಿಯಿಂದ 40 ಶತಕೋಟಿ ಕೋಶಗಳಿಗೆ ರಕ್ತ ಮತ್ತು ಆಮ್ಲಜನಕವನ್ನು ತಲುಪಿಸುತ್ತೆ. ಆದ್ರಿಂದ ಹೃದಯ ಅಂತಕ್ಕಂಥದ್ದು ಒಂದು ಅದ್ಭುತ ಆರ್ಗನ್. ಕ್ರೆಡಿಟ್ಸ್. ಈ ಒಂದು ಹೃದಯ ಅದ್ಭುತ ಆರ್ಗನ್ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗ್ತಿದೆ. ನನಗೀಗ 89 ವರ್ಷ. ನಾನು 60 ವರ್ಷಗಳ ಕಾಲ ಉಪಾಧ್ಯಾಯನ ಕೆಲಸ ಮಾಡಿದ್ದೀನಿ. ಅದರಲ್ಲೂ ಬಯಾಲಜಿನೇ ಟೀಚ್ ಮಾಡಿದ್ದೀನಿ. ಯಾವತ್ತೂ ಸಹಿತ ಈ ರೀತಿ ನಾನು ಹೇಳಿರಲಿಲ್ಲ. ಬರೀ ಹೃದಯದಲ್ಲಿ 4 ಭಾಗ ಇದೆ, ಲೆಫ್ಟ್ ಚೇಂಬರ್, ರೈಟ್ ಚೇಂಬರ್,
ಅಂತ ಬರೇ ಸ್ಟ್ರಕ್ಚರ್ ಹೇಳ್ತಾ ಇದ್ದೆ, ಫಂಕ್ಷನ್ ಹೇಳ್ತಾ ಇದ್ದೆ, ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಾ ಇದ್ದೆ. ಆದರೆ ಹೃದಯ ಒಂದು ಅದ್ಭುತ ಅಂಗ ಅಂತ ಇವತ್ತು ಮಾತ್ರ ನಾನು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ. ಅಕಾಡೆಮಿಕ್ ಅಸಿಸ್ಟೆನ್ಸ್ ಜೊತೆಗೆ ChatGPTನ ತಗೊಂಡಿದ್ದೀನಿ. ಕ್ರಿಯೇಟಿವ್ ಕಾಮನ್ಸಿಂದ ಆರ್ಡಿನರಿ ಆಗಿರ್ತಕ್ಕಂಥ ಚಿತ್ರಗಳನ್ನು ತಗೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಈ ಚಿತ್ರವನ್ನು ನೋಡೋದಕ್ಕೆ ಹೇಳಿ. ಎಲ್ಲರಿಗೂ ವಂದನೆಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮ್ಮ ಹೃದಯ ನಿರಂತರವಾಗಿ ನಮಗೆ ಬಡಿತಾ ಇರಲಿ. ಹೃದಯ ಬಡಿಯುವುದು ನಿಂತು ಹೋದರೆ ಬೇಡ ಮುಂದೆ ಹೇಳಲ್ಲ.